ನಮಸ್ಕಾರ ತಾಯಿ. ನಮಸ್ಕಾರ ಬೀಗ್ರೆ. ಇವಾಗ ಬರ್ತಾ ಇದ್ದೀರಾ? ಹೌದು, ಈಗ ಬಂದೆ. ಒಳ್ಳೇದಾಯ್ತು. ಭಾವನಾ ಹಳಿಯಂದ್ರು ಕಾಣಿಸ್ತಾ ಇಲ್ಲ. ಅವರು ಸಪ್ರೇಟ್ ಆಗಿ ಇನ್ನೊಂದು ಗಾಡಿಲಿ ಬತ್ತವ್ರೆ. ಸರಿ. ಲಕ್ಷ್ಮಿ ಅವ್ರು ಕಾಣಿಸ್ತಿಲ್ಲ, ಒಳಗಿದಾರಾ? ಅದು ಅವಳು ಅಮ್ಮ ಈಗ ಬಂದ್ರ? ಒಳ್ಳೇದಾಗ್ಲಮ್ಮ. ನಮಸ್ಕಾರ. ಸಿಂಚು, ನಿಮ್ಮ ಅತ್ತೆ ಬಂದಿಲ್ವಂತೆ, ಯಾಕಮ್ಮ? ಅವರು ಬರೋರಿದ್ರು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯ್ತಲ್ಲ, ಹಾಗಾಗಿ ಮನೇಲೇ ಇದ್ದಾರೆ. ಈ ಥರ ಮುಂಚೆನೇ ಆಗುತ್ತೆ ಅಂತ ಗೊತ್ತಿದ್ರೆ ಪೂಜೆನ ಪೋಸ್ಟ್ಪೋನ್ ಮಾಡಿಸ್ಬೋದಾಗಿತ್ತು. ಎಲ್ಲ ಅರೇಂಜ್ಮೆಂಟ್ ಆಗ್ಬಿಟ್ಟಿದೆಯಲ್ಲ. ಪೂಜೆ ಎಲ್ಲ ಆದ್ಮೇಲೆ ಬರ್ತಾರೆ, ಇಲ್ಲೇ ಇರ್ತಾರಲ್ಲ. ಮನೆಯೆಲ್ಲ ನೋಡಿದ್ರ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನಾನೇ ಯಾಕೆ ಕೊಡ್ಸಿದ್ದು. ನಮ್ಮ ಮಾವ ಕೊಡ್ಸಿರೋ ಮನೆ ಅಂತ ಅಂದಮೇಲೆ ಚೆನ್ನಾಗಿರ್ಲೇಬೇಕಲ್ಲ ಅಲ್ವಾ ಮಾವ? ಹೌದು ಕಣವ. ಬೀಗ್ರೆ, ನನ್ನ ಮಗಳು ನನ್ನ ಲೆವೆಲ್ಗೆ ತಕ್ಕನಾಗ ಒಂದು ಒಳ್ಳೆ ಹುಡುಗನ ನೋಡಿಕೊಂಡು ಮದುವೆ ಮಾಡ್ಕೊಂಡು ಸುಖವಾಗಿರ್ತಾಳೆ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಈ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ನಿಮ್ಮ ಮಗನ ಮದುವೆ ಮಾಡಿಕೊಂಡು ಅವಳ ಸುಖಾನೇ ಕಳ್ಕೊಂಡ್ಬಿಟ್ಟಿದ್ಲು. ಆದರೆ ಎತ್ತೋರು ನಾವು ಸುಮ್ಮನೆ ಇರೋಕ್ಕಾಯ್ತದೆ. ಇನ್ನು ಮುಂದಕ್ಕಾದ್ರೂ ಚೆನ್ನಾಗಿರಲಿ ಅಂತ ಈ ಮನೆಯ ನಾನೇ ಕೊಡಿಸಿದ್ದೀನಿ. ನಿಮ್ದೇನು ಅಭ್ಯಂತರ ಇಲ್ಲ ತಾನೇ? ಅಯ್ಯೋ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಮಗೆ ವಯಸ್ಸಾದ್ಮೇಲೆ ಮಕ್ಕಳ ಸಂತೋಷನೇ ನಮ್ಮ ಮುಖ್ಯ ಅಲ್ವಾ? ಹೇಳೋದು ದಿಟ್ಟಿವೆಯ, ಆದ್ರೂ ಹೆಣ್ಮಕ್ಳಿಗೆ ಕಟ್ಕೊಂಡಿರೋ ಗಂಡ ಸರಿಯಾಗಿದ್ರೆ ಅದಕ್ಕಿಂತ ನೆಮ್ಮದಿ ಏನೇ ಬೇಕು ಹೇಳಿ.